ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಿದ್ರೆ ಈ ರೀತಿಯಾದಂತಹ ಅನಾಹುತಗಳು ಆಗ್ತಿರ್ಲಿಲ್ಲ. ನೀವು ಸರಿಯಾದಂತೆ ನಿಂತಿರಲಿಲ್ಲ. ಯಾರು ಜವಾಬ್ದಾರರು ಅದಕ್ಕೆ? ನೀವು ಅಧಿಕಾರಿಗಳ ನಿರ್ಲಕ್ಷ್ಯವೇ ಜವಾಬ್ದಾರರು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿ ಸತ್ತೋಯ್ತು, ರೈತರ ಮೇಲೆ ತಗೊಂಡು ತಲೆ ಮೇಲೆ ಹಾಕೊಂಡು ಪ್ರಕರಣ ಈಗ ಬೇರೆ ಬೇರೆ ತೀರ್ಮಾನ ಕೊಡ್ಬೋದು. ಇಲ್ಲಿ ರೈತರು ನಿಮ್ಮ ಕರ್ತವ್ಯವನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಕೇಳಕ್ ಹೋದ್ರೆ ರೈತರ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ, ಕರ್ತವ್ಯ ಗಟ್ಟಿಪಡಿಸ್ತಾರೆ. ಅಲ್ಲಪ್ಪ ನಿಮ್ಮ ಅಧಿಕಾರಿಗಳು HR ಯಾವ ತಗತ್ತಿರಲ್ರಿ, ಎಲ್ಲರೂ ಇಲ್ಲೇ ವಾಸ ಮಾಡ್ತಾ ಇದ್ದೀರಾ? ಎಲ್ಲ ಇಲ್ಲೇ ವಾಸ ಮಾಡ್ತೀರಿ ನೀವು ಹೆಡ್ ಕ್ವಾರ್ಟರ್ಲಿ. ನೀವು ಸಂಬಳ ತಗೊಳ್ಳೋದು, ಬಾಡಿಗೆ ತಗೊಳ್ಳೋದು ಒಂದ್ ಕಡೆ, ವಾಸ ಮಾಡೋದು ಇನ್ನೊಂದ್ ಕಡೆ. ನೀವು ಕಳ್ಳರಲ್ವಾ? ನೀವು ಸರ್ಕಾರಕ್ಕೆ ಮೋಸ ಮಾಡ್ತಾ ಇಲ್ವಾ? ನೀವು ನಿಮ್ ಜವಾಬ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಈ ರೀತಿ ಪ್ರಕರಣ ಆಗ್ತಿರ್ಲಿಲ್ಲ. ಮತ್ತೊಂದು ಕಡೆ ಕೆರೆ ಕಟ್ಟೆಗಳಿಗೆ ನೀರು ತುಂಬತಕ್ಕಂಥದ್ದಲ್ಲಿ ಇಲಾಖೆ ಸಂಪೂರ್ಣ ವೈಫಲ್ಯವಾಗಿತ್ತು. ಇನ್ನು ಸಾವಿರಾರು ಕೆರೆಗಳಿಗೆ ಜಿಲ್ಲೆಯಲ್ಲಿ ನೀರು ತುಂಬಿಸಬೇಕು. ಅದ್ರ ಬಗ್ಗೆ ಯಾವ ಜಿಲ್ಲಾ ಮಂತ್ರಿ MLAಗಳು ಯಾರು ಚಕಾರ ಇರ್ತಾ ಇಲ್ಲ. ಎಲ್ಲರೂ ಬರೀ ನಾಟಕ ಮಾಡ್ಕೊಂಡು ಹೋಗ್ತಾ ಇದಾರೆ. ಗ್ಯಾರಂಟಿ ಗ್ಯಾರಂಟಿ, ನಾ ಸೂರಿಟಿ ಕೊಟ್ಟಿ ಗ್ಯಾರಂಟಿ ಕೊಟ್ಟಿ. ನಿನ್ ಗ್ಯಾರಂಟಿ ಬರ್ತದಪ್ಪ ನಮ್ಗೆ ಬೆಳೆ ಬೆಳಿಲಿಕ್ಕೆ? ನಮಗೆ ಬೇಕಾಗಿರೋದು ವಿದ್ಯುತ್ ಅಕ್ರಮ ಸಕ್ರಮ ಯೋಜನೆ